ಭಾರತದಲ್ಲಿ ಶಿಕ್ಷಣಕ್ಕೆ ಸಾಕಷ್ಟು ಮಹತ್ವವನ್ನು ಕೊಡಲಾಗುತ್ತೆ, ಸಾಕಷ್ಟು ಶಿಕ್ಷಣಕ್ಕೆ ಒತ್ತನ್ನು ಕೊಡಲಾಗುತ್ತೆ. ಆದರೆ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಸರ್ಕಾರಗಳ ನಿರ್ಲಕ್ಷ್ಯದಿಂದ ಮಕ್ಕಳಿಗೆಲ್ಲ ಒಂದು ಕಡೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಕಾರಣ ಇಲ್ಲಿ ಮೇಲ್ಚಾವಣಿ ಮಳೆ ಬಂದರೆ ಸೋರುತ್ತೆ. ಇಲ್ಲಿ ಮಕ್ಕಳು ಸಾಕಷ್ಟು ಜನ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ, ಆದ್ರೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮೇಲ್ಚಾವಣಿಯೇ ಸರಿ ಇಲ್ಲದೆ ಕೆಳಗಡೆ ಕೂತು ವಿದ್ಯಾಭ್ಯಾಸವನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಂದರ ಕ್ಷಣಗಳನ್ನು ಮರಳಿ ಕೊಡು. ಪಂಡಿತನಹಳ್ಳಿ ಕ್ರಷರ್ ಬಳಿ ಇರುವಂತಹ ಅಂಗನವಾಡಿಯ ಕಟ್ಟಡದ ಮುಂಭಾಗದಲ್ಲಿದ್ದೇನೆ. ನೀವು ಮಕ್ಕಳು ಎಲ್ಲರೂ ಕೂಡ ಆಚೆ ಕುಳಿತು ವಿದ್ಯಾಭ್ಯಾಸವನ್ನು ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಗೋಣಿ ಚೀಲವನ್ನು ಹಾಕಿ ಅದ್ರ ಮೇಲೆ ಗಂಜಿಯನ್ನು ಹಾಕಿ ಅದ್ರ ಮೇಲೆ ಪೇಂಟ್ ಹೊಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. 2006-7ನೇ ಸಾಲಿನಲ್ಲಿ ಸ್ಥಾಪನೆ ಆಗಿರುವಂತ ಕಟ್ಟಡ ಇದು. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇದು ಯಾವುದು ಕೂಡ ಗೊತ್ತಿಲ್ಲ. ಇಲ್ಲಿ ಶೀಟು ಒಡೆದೋಗಿದೆ, ಶೀಟಲ್ಲಿ ಸೋರ್ತಾ ಇದೆ, ಮಕ್ಕಳು ಕೆಳಗಡೆ ನೆನ್ಕೊಂಡು ಪಾಠ ಕೇಳ್ತಾರೆ, ಮಳೆ ನೀರು ಬಂದ್ರೆ ಇಲ್ಲಿ ಸೋರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ದೊಡ್ಡದಾಗಿ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ, ದೊಡ್ಡದಾಗಿ ಶಿಕ್ಷಣಕ್ಕೆ ಎಲ್ಲರೂ ಕೂಡ ಬರಬೇಕು. ಯಾರಾದರೂ ಮಕ್ಕಳು ಇಲ್ಲ ಅಂತಂದ್ರೆ ಒಂದು ಈಗ ಶಾಲೆ ಪ್ರಾರಂಭ ಆದಾಗ ಹೋಗಿ ದೊಡ್ಡದಾಗಿ ಫಂಕ್ಷನ್ ಮಾಡಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀರಲ್ಲ, ಆ ಕಟ್ಟಡಗಳು ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ? ಬನ್ನಿ ಶಿಕ್ಷಣ ಕಲೀರಿ ಅಂತ ಹೇಳುವಂತ ನೀವು ಕಟ್ಟಡಗಳ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ? ಮಕ್ಕಳಿಗೆ ನೀವು ಶಿಕ್ಷಣವನ್ನು ಅಷ್ಟೇ ಕೊಟ್ಟರೆ ಸಾಕಾಗೋದಿಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡಬೇಕು. ಕೊರತೆ ಆಗಬಾರದು, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಇಲ್ಲಿರುವಂಥ ತೂತುಗಳನ್ನು ಮುಚ್ಚಿ, ಇಲ್ಲಿರುವಂಥ ಬಿರುಕುಗಳನ್ನು ಮುಚ್ಚಿ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಇಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರು ಮಾಡ್ತಾ ಇದ್ದಾರೆ. ಅಂಗನವಾಡಿ ಕೇಂದ್ರದ ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ವಾ? ಬಿರುಕು ಬಿಟ್ಟ ಮೇಲ್ಚಾವಣಿ ಕೆಳಗೆಯೇ ಮಕ್ಕಳ ಪಾಲನೆ. ಹೌದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ ಇದು. ಸರ್ಕಾರಿ ಶಾಲೆಗಳಿಗೆ, ಅಂಗನವಾಡಿ ಕೇಂದ್ರಗಳಿಗೆ 100 ಕೋಟಿ ಅನುದಾನ ಕೊಡ್ತಾ ಇದೆ ಅಂತ ಹೇಳುವ ಸರ್ಕಾರ ಈ ಒಂದು ಅಂಗನವಾಡಿ ಕೇಂದ್ರದ ದುಸ್ಥಿತಿಯನ್ನ ಒಮ್ಮೆ ಕಣ್ಣಾರೆ ಕಂಡ್ರೆ ಸಾಕು, ಸರ್ಕಾರ ಅಂಗನವಾಡಿ ಕೇಂದ್ರಗಳನ್ನ ಎಷ್ಟು ನಿರ್ಲಕ್ಷ್ಯ ವಹಿಸಿದೆ ಅಂತ ಗೊತ್ತಾಗುತ್ತೆ. ಹೌದು, ತುಮಕೂರು ತಾಲೂಕಿನ ಪಂಡಿತನಹಳ್ಳಿ ಕ್ರಷರ್ ಬಳಿ ಇರುವ ಅಂಗನವಾಡಿ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದೆ. ಈ ಅಂಗನವಾಡಿ ಕಟ್ಟಡ ಸುಮಾರು 2006-2007ನೇ ಸಾಲಿನಲ್ಲಿ ನಿರ್ಮಾಣ ಮಾಡಿರುವ ಕಟ್ಟಡ. ಈ ಒಂದು ಕಟ್ಟಡಕ್ಕೆ ಬರೋಬ್ಬರಿ 20 ವರ್ಷ ಕಳೆದಿದ್ದು ಶಿಥಿಲಾವಸ್ಥೆ ತಲುಪಿದೆ. ಈ ಅಂಗನವಾಡಿ ಕಟ್ಟಡದ ಮೇಲ್ಚಾವಣಿ ಬಿರುಕು ಬಿಟ್ಟಿದ್ದು ಮಳೆ ಬಂದರೆ ಕಟ್ಟಡ ಪೂರ್ತಿ ಸೋರುತ್ತೆ. ಇಷ್ಟು ದಿನ ಹೇಗೋ ಬೇಸಿಗೆ ಇತ್ತು, ಜೊತೆಯಲ್ಲಿ ಅಂಗನವಾಡಿಗೆ ರಜೆ ಇತ್ತು. ಇದೀಗ ಅಂಗನವಾಡಿ ಕೇಂದ್ರ ಆರಂಭದ ಜೊತೆಗೆ ಮಳೆಗಾಲವು ಶುರುವಾಗಿದ್ದು ಮಳೆ ಬಂತಂದ್ರೆ ಸಾಕು ಅಂಗನವಾಡಿ ಕೇಂದ್ರ ಸೋರುತ್ತದೆ. ರಾತ್ರಿ ಸುರಿಯುವ ಮಳೆಗೆ ಬೆಳಗ್ಗೆಯೂ ಕೂಡ ಚಾವಣಿಯಿಂದ ನೀರು ಸೋರುತ್ತಿರುವುದರಿಂದ ಮಕ್ಕಳು ಅಂಗನವಾಡಿಯ ಆಚೆ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡುವಂತಾಗಿದೆ. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು. ಇನ್ನು ಈ ಕಟ್ಟಡ ಸುಮಾರು ವರ್ಷಗಳಿಂದಲೂ ಕೂಡ ಸೋರ್ತಾ ಇದ್ದು ಯಾವ ಅಧಿಕಾರಿಗಳು ಕೂಡ ಗಮನ ಹರಿಸ್ತಾ ಇಲ್ಲ. ಕಟ್ಟಡ ಶಿಥಿಲಾವಸ್ಥೆ ತಲುಪಿರುವ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕ ಮೇಲಧಿಕಾರಿಗಳಿಗೆ ಹಲವು ಬಾರಿ ಅರ್ಜಿ ನೀಡಿದ್ರು ಕೂಡ ಅಧಿಕಾರಿಗಳಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ವಂತೆ. ಶಿಕ್ಷಣ ಎಲ್ಲರಿಗೂ ಕೂಡ ಸಿಗಬೇಕಾಗಿರುವಂತಹ ಮೂಲಭೂತ ಹಕ್ಕು. ಶಿಕ್ಷಣ ಎಲ್ಲರಿಗೂ ಕೂಡ ಉಚಿತವಾಗಿ ಸಿಗಬೇಕು ಅಂತ ದೇಶದಾದ್ಯಂತ ಸಾಕಷ್ಟು ಹೋರಾಟಗಳಾಗ್ತಾ ಇವೆ. ಒಂದು ಶಿಕ್ಷಣ ಚಿಕ್ಕ ವಯಸ್ಸಿನಿಂದಲೂ ಕೂಡ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಹೋದರೆ ಅವರಿಗೆ ಒಂದು ಭದ್ರ ಬುನಾದಿ ಆಗುತ್ತೆ. ಮುಂದಿನ ಯುವ ಪೀಳಿಗೆ ಒಂದು ರೀತಿಯಲ್ಲಿ ಪರಿಣಿತರಾಗಿ, ಬುದ್ಧಿವಂತರಾಗಿ, ವಿದ್ಯಾವಂತರಾಗಿ ಆಚೆ ಬರ್ತಾರೆ ಅನ್ನೋದು ಎಲ್ಲರ ಉದ್ದೇಶ. ಭಾರತದಲ್ಲಿ ಶಿಕ್ಷಣಕ್ಕೆ ಸಾಕಷ್ಟು ಮಹತ್ವವನ್ನು ಕೊಡಲಾಗುತ್ತೆ, ಸಾಕಷ್ಟು ಶಿಕ್ಷಣಕ್ಕೆ ಒತ್ತನ್ನು ಕೊಡಲಾಗುತ್ತೆ. ಆದರೆ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಸರ್ಕಾರಗಳ ನಿರ್ಲಕ್ಷ್ಯದಿಂದ ಮಕ್ಕಳಿಗೆಲ್ಲ ಒಂದು ಕಡೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ವಾ ಅನ್ನೋ ಅನುಮಾನ ಶುರುವಾಗ್ತಾ ಇರುವಂಥದ್ದು. ನಾನು ಈ ಮಾತನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ನಾನೀಗ ತುಮಕೂರು ಬಳಿ ಇರುವಂತಹ ಪಂಡಿತನಹಳ್ಳಿ ಕ್ರಷರ್ ಬಳಿ ಒಂದು ಅಂಗನವಾಡಿ ಕಟ್ಟಡ ಇದೆ. ಆ ಕಟ್ಟಡದ ಬಳಿ ಇದ್ದೇನೆ. ಇಲ್ಲಿ ಅಂಗನವಾಡಿ ಕಟ್ಟಡವೇ ಒಂದು ರೀತಿಯಲ್ಲಿ ಶಿಥಿಲಾವಸ್ಥೆಯನ್ನು ತಲುಪಿರುವಂಥದ್ದು. ಸಾಕಷ್ಟು ವರ್ಷಗಳಿಂದಲೂ ಕೂಡ ಇಲ್ಲಿ ಅಂಗನವಾಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಲ್ಲಿ ಮಕ್ಕಳು ಸಾಕಷ್ಟು ಜನ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮೇಲ್ಚಾವಣಿಯೇ ಸರಿ ಇಲ್ಲದೆ ಕೆಳಗಡೆ ಕೂತು ವಿದ್ಯಾಭ್ಯಾಸವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸದ್ಯ ನಾನು ಇದೀಗ
ಪಂಡಿತನಹಳ್ಳಿ ಕ್ರಷರ್ ಬಳಿ ಇರುವಂಥ ಅಂಗನವಾಡಿಯ ಕಟ್ಟಡದ ಮುಂಭಾಗದಲ್ಲಿದ್ದೇನೆ. ನೀವು ಮಕ್ಕಳು ಎಲ್ಲರೂ ಕೂಡ ಆಚೆ ಕುಳಿತು ವಿದ್ಯಾಭ್ಯಾಸವನ್ನು ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಇದಕ್ಕೆ ಕಾರಣ ಇಲ್ಲಿ ಮೇಲ್ಛಾವಣಿ ಮಳೆ ಬಂದರೆ ಸೋರುತ್ತೆ. ರಾತ್ರಿ ಏನಾದರೂ ಮಳೆ ಬಂದಿತ್ತು ಅಂದರೆ ಪೂರ್ತಿ ಬೆಳಗ್ಗೆ ಎಲ್ಲ ಕೂಡ ಆ ನೀರು ತೊಟ್ಟಿಕ್ಕಿ ಮಕ್ಕಳ ಬೇರೆ ಬೀಳುವಂಥ ಕೆಲಸ ಆಗ್ತಾಯಿದೆ. ಅದರಿಂದ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಸದ್ಯಕ್ಕೆ ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಈಗ ಆಚೆ ಕುಳಿತು ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಇನ್ನು ಈ ಕಟ್ಟಡ ನಿನ್ನೆ ಮೊನ್ನೆ ನಿರ್ಮಿಸಿರುವಂಥ ಕಟ್ಟಡ ಅಲ್ಲ. ನೀವೀಗ ಇಲ್ಲಿ ಬೋರ್ಡನ್ನು ಗಮನಿಸ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. 2006-7ನೇ ಸಾಲಿನಲ್ಲಿ ಸ್ಥಾಪನೆ ಆಗಿರುವಂಥ ಕಟ್ಟಡ ಇದು. ತುಂಬ ಹಳೆಯ ಕಟ್ಟಡ. ಸಾಕಷ್ಟು ಜನ ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿಂದ ಹೊರಹೋಗಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು, ದೊಡ್ಡ ದೊಡ್ಡ ನಾಯಕರಾಗಿರ್ಬೋದು, ಸಾಕಷ್ಟು ಜನಗಳನ್ನು ಇಲ್ಲಿಂದ ಹೊರಹಾಕಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಈ ಕಟ್ಟಡ ಕಳಿಸಿದೆ. ಆದರೆ ಈಗಿರುವಂಥ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇಲ್ಲಿ ಮಕ್ಕಳನ್ನ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಆಚೆ ಕುಳಿತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ತುಮಕೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 2006ರಲ್ಲಿ ನಿರ್ಮಿಸಿರುವಂಥ ಈ ಪಂಡಿತನಹಳ್ಳಿ ಕ್ರಷರ್ ಬಳಿ ಇರುವಂಥ ಅಂಗನವಾಡಿ ಕಟ್ಟಡ ಶಿಥಿಲಾವಸ್ಥೆಯನ್ನು ತಲುಪಿದೆ. ನಾನು ಇದೀಗ ಒಳಗಡೆಯೂ ಕೂಡ ಹೋಗಿ ಕಟ್ಟಡ ಯಾವ ರೀತಿ ಇದೆ ಅನ್ನೋ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಕಟ್ಟಡ ಸದ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು. ಒಟ್ಟಿನಲ್ಲಿ ಕಟ್ಟಡ ಈಗ ಶಿಥಿಲಾವಸ್ಥೆಯನ್ನು ತಲುಪಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಶಿಥಿಲಾವಸ್ಥೆಯನ್ನು ತಲುಪಿದೆ ಕಟ್ಟಡ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇಲ್ಲೆಲ್ಲವೂ ಕೂಡ ಈ ಗೋಣಿ ಚೀಲವನ್ನು ಹಾಕಿ ಅದರ ಮೇಲೆ ಗಂಜಿಯನ್ನು ಹಾಕಿ ಅದರ ಮೇಲೆ ಪೇಂಟ್ ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾರಣ ಇಷ್ಟೇ, ಈ ಶೀಟ್ ಎಲ್ಲವೂ ಕೂಡ ತೂತಾಗಿದೆ. ಇದರಿಂದ ಮಳೆ ನೀರು ಹನಿಯುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ಅವರು ತಾತ್ಕಾಲಿಕವಾಗಿ ಈ ತೂತನ್ನು ಮುಚ್ಚುವಂಥ ಕೆಲಸವನ್ನು ಅಂಗನವಾಡಿಯವರು ಮಾಡ್ಕೊಂಡಿದ್ದಾರೆ. ಎಲ್ಲವೂ ಕೂಡ ನೀರು ಬಿದ್ದು ಎಷ್ಟು ಕರೆಯಾಗಿದೆ ಅನ್ನೋದನ್ನು ಕೂಡ ನೀವು ಕಲೆಯಾಗಿರೋದನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಒಂದು ಕಡೆ ಶಿಕ್ಷಣಕ್ಕೆ ಸಾಕಷ್ಟು ಮಹತ್ವ ಕೊಡಬೇಕು ಅಂತ ಹೇಳೋ ಅಧಿಕಾರಿಗಳ ಮಕ್ಕಳು ಈ ಕಟ್ಟಡದಲ್ಲಿ ಓದ್ತಾ ಇದ್ದರೆ ಈ ಕಟ್ಟಡ ಹಿಂಗಿರ್ತಿರ್ಲಿಲ್ಲ. ನೋಡಿ, ಎಲ್ಲ ಕಡೆ ತೂತು ಬಿದ್ದಿದೆ. ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಮಳೆ ಬಂದರೆ ಸಾಕು ಕೆಳಗಡೆ ನೀರು ಸೋರುತ್ತೆ. ಅದರ ಕೆಳಗಡೆನೇ ಕೂತು ಕಲಿಯುವಂಥ ಕೆಲಸವನ್ನು ಮಕ್ಕಳು ಮಾಡಬೇಕಾಗಿರೋದು. ಇಲ್ಲಿ ಎಲ್ಲವೂ ಕೂಡ ಮೇಲ್ಛಾವಣಿ ಸರಿ ಇಲ್ಲ. ಗೋಡೆಗಳೆಲ್ಲ ಸದ್ಯಕ್ಕೆ ಬಿರುಕನ್ನು ಬಿಟ್ಟಿವೆ. ಶೀಟ್ ನೋಡಿ, ಎಲ್ಲ ಶೀಟು ಬಿರುಕು ಬಿಟ್ಟು ಹೊಡೆದೋಗಿದೆ. ಇದು ಈ ಸಿಮೆಂಟಿಂದ ಇದು ಶೀಟ್ ಏನಿದೆ ನೋಡಿ, ಇಲ್ಲೆಲ್ಲ ಪೂರ್ತಿ ಬಿರುಕು ಬಿಟ್ಟಿದೆ. ಆ ಶೀಟ್ ಕೂಡ ಬಿರುಕು ಬಿಟ್ಟಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ. ಸದ್ಯ ಆ ಶೀಟ್ಗಳು ಬಿರುಕು ಬಿಟ್ಟಿವೆ. ಇದರಿಂದ ಮಳೆ ನೀರು ಕೆಳಗಡೆ ಸೋರುತ್ತೆ. ನೋಡಿ, ಇಲ್ಲೆಲ್ಲವೂ ಕೂಡ ಬಿರುಕು ಬಿಟ್ಟಿದೆ, ಒಡೆದೋಗಿದೆ ಶೀಟ್ಗಳು. ದೊಡ್ಡದಾಗಿ ಶಿಕ್ಷಣಕ್ಕೆ ಸಾಕಷ್ಟು ಮಹತ್ವವನ್ನು ಕೊಡಬೇಕು ಅಂತ ಹೇಳೋ ಅಧಿಕಾರಿಗಳ ಮಕ್ಕಳು ಇಲ್ಲಿ ಓದ್ತಾ ಇಲ್ಲ. ಇಲ್ಲಿ ಕಟ್ಟಡದ ತೊಂದರೆಯನ್ನು ಬಿಟ್ಟರೆ ಇನ್ಯಾವುದೇ ರೀತಿಯ ತೊಂದರೆ ಇಲ್ಲ. ನೀವು ಪೂರ್ತಿ ಕಟ್ಟಡವನ್ನು ಒಮ್ಮೆ ನೋಡ್ಕೊಂಬಿಡಿ. ಕಟ್ಟಡದ ಒಳಗಡೆ ಸಾಕಷ್ಟು ಸವಲತ್ತುಗಳಿವೆ. ಸಾಕಷ್ಟು ವಿದ್ಯೆಯನ್ನು ಕಲಿಸುವಂಥ ಸಾಮಗ್ರಿಗಳಿವೆ. ಆದರೆ ಕಟ್ಟಡ ಮಾತ್ರ ಸರಿ ಇಲ್ಲ. ಇದೆಲ್ಲ ನೀವೇನು ಈ ಕಲೆಯನ್ನು ನೋಡ್ತಾ ಇದ್ದೀರಿ, ಇದೆಲ್ಲ ನೀರು ಸೋರಿ ಕಲೆಗಟ್ಟಿರುವಂಥದ್ದು. ನೋಡಿ, ಇಲ್ಲಿ ಸದ್ಯ ಏನು ಇಲ್ಲೆಲ್ಲ ನೋಡಿ, ಈ ಗೋಡೆ ಎಲ್ಲ ಆ ನೀರು ಬಿದ್ದು ಪೂರ್ತಿ ಅಕ್ಯೂರಿಂಗ್ ಆಗಿರುವಂಥದ್ದು. ಆಚೆ ಸಿಮೆಂಟ್ ಕಿತ್ಕೊಳ್ತಾ ಇದೆ. ಈ ರೀತಿಯಲ್ಲಿ ಸದ್ಯಕ್ಕೆ ಕಟ್ಟಡ ಇದೆ. ಅದನ್ನು ಬಿಟ್ಟರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ಕೆಳಗಡೆ ಕಟ್ಟಡವನ್ನು ನೋಡ್ತಾ ಹೋಗೋದಾದರೆ ಎಲ್ಲವೂ ಕೂಡ ಸಿಮೆಂಟ್ ಗಾರೆಯಿಂದ ಮಾಡಿರುವಂಥ ನೆಲ. ಸದ್ಯಕ್ಕೆ ಅದು ಕೂಡ ಕಿತ್ತು ಹೋಗಿದೆ. ಅದನ್ನು ಕೂಡ ತಾತ್ಕಾಲಿಕವಾಗಿ ಇವರೇ ಸಿಮೆಂಟ್ ಹಾಕ್ಕೊಂಡು ಮಕ್ಕಳು ಕೂತ್ಕೊಂಡು ಹೆಂಗೋ ಸದ್ಯ ವಿದ್ಯಾಭ್ಯಾಸ ಮಾಡಲಿ ಅನ್ನೋ ಕಾರಣದಿಂದ ಅವರೇ ಸಿಮೆಂಟನ್ನು ಹಾಕ್ಕೊಂಡಿದ್ದಾರೆ. ತುಂಬ ಹಳೆ ಕಟ್ಟಡ. 2006 ಅಂದರೆ ಇಲ್ಲಿಗೆ ತುಂಬ ಜನಗಳು ಇಲ್ಲಿಂದ ವಿದ್ಯಾಭ್ಯಾಸವನ್ನು ಮುಗಿಸಿ ಆಚೆ ಹೋಗಿದ್ದಾರೆ. ದೊಡ್ಡ ದೊಡ್ಡ ನಾಯಕರಾಗಿರ್ಬೋದು, ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು. ಆ ರೀತಿಯ ಜನರನ್ನು ಹುಟ್ಟಿ ಹಾಕಿರುವಂಥ ಈ ಕಟ್ಟಡ ಸದ್ಯಕ್ಕೆ ಶಿಥಿಲಾವಸ್ಥೆಯನ್ನು ತಲುಪಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇದು ಯಾವುದೂ ಕೂಡ ಗೊತ್ತಿಲ್ಲ. ಇಲ್ಲಿ ಶೀಟು ಒಡೆದೋಗಿದೆ, ಶೀಟಲ್ಲಿ ಸೋರ್ತಾ ಇದೆ, ಮಕ್ಕಳು ಕೆಳಗಡೆ ನೆನ್ಕೊಂಡು ಪಾಠ ಕೇಳ್ತಾರೆ, ಮಳೆ ನೀರು ಬಂದರೆ ಇಲ್ಲಿ ಸೋರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ದೊಡ್ಡದಾಗಿ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ, ದೊಡ್ಡದಾಗಿ ಶಿಕ್ಷಣಕ್ಕೆ ಎಲ್ಲರೂ ಕೂಡ ಬರಬೇಕು. ಯಾರಾದರೂ ಮಕ್ಕಳು ಇಲ್ಲ ಅಂತಂದರೆ ಈಗ ಶಾಲೆ ಪ್ರಾರಂಭ ಆದಾಗ ಹೋಗಿ ದೊಡ್ಡದಾಗಿ ಫಂಕ್ಷನ್ ಮಾಡಿ ಮಕ್ಕಳನ್ನ ಕರ್ಕೊಂಡ್ಬರ್ತೀರಲ್ಲ, ಆ ಕಟ್ಟಡಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ? ಬನ್ನಿ ಶಿಕ್ಷಣ ಕಲೀರಿ ಅಂತ ಹೇಳುವಂಥ ನೀವು ಕಟ್ಟಡಗಳ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ? ಮಕ್ಕಳಿಗೆ ನೀವು ಶಿಕ್ಷಣವನ್ನು ಅಷ್ಟೇ ಕೊಟ್ಟರೆ ಸಾಕಾಗೋದಿಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡಬೇಕು. ಯಾವುದನ್ನು ಕೊಡದೆ ಕಟ್ಟಡ ಹೇಗಾದರೂ ಇರಲಿ, ಮಕ್ಕಳು ಶಾಲೆಗೆ ಬಂದರೆ ಸಾಕು ಅಂತ ಹೇಳುವಂಥ ನೀವು ದಯವಿಟ್ಟು ಬದಲಾಗಬೇಕಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನು ಮಾಡ್ತಾ ಇದೆ? ಈ ರೀತಿ ಅಂಗನವಾಡಿ ನಿಮ್ಮ ಅಂಡರಲ್ಲೇ ಬರುತ್ತಲ್ವಾ, ಈ ರೀತಿಯ ಅಂಗನವಾಡಿಗಳನ್ನು, ಶಿಥಿಲಾವಸ್ಥೆ ತಲುಪಿರುವಂಥ ಅಂಗನವಾಡಿಗಳನ್ನು ನೀವು ಯಾಕೆ ರಿಪೇರಿ ಮಾಡಿಸ್ತಾ ಇಲ್ಲ? ಎಲ್ಲವೂ ಕೂಡ ನೀರು ಸೋರುವಂಥದ್ದು. ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ತೂತಿರುವಂಥದ್ದು. ನೋಡಿ, ಇದೆಲ್ಲ
ಅವರು ನಿಜವಾಗಿಯೂ ಕೂಡ ಇಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತೆಗೆ ಮತ್ತು ಅಂಗನವಾಡಿ ಸಹಾಯಕಿಗೆ ನಾವು ಧನ್ಯವಾದವನ್ನು ತಿಳಿಸಬೇಕು. ಯಾವುದೇ ತೊಂದರೆ ಇದ್ರೂ ಕೂಡ ಮಕ್ಕಳಿಗೆ ಶಿಕ್ಷಣ ಕೊರತೆ ಆಗಬಾರ್ದು, ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಇಲ್ಲಿರುವಂಥ ತೂತುಗಳನ್ನು ಮುಚ್ಚಿ, ಇಲ್ಲಿರುವಂಥ ಬಿರುಕುಗಳನ್ನು ಮುಚ್ಚಿ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಇಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರು ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳಿಗೆ ಇದು ಯಾವುದೂ ಕೂಡ ನೆನಪಿಲ್ಲ. ಸಾಕಷ್ಟು ತೊಂದರೆ ಅಂತೂ ಈ ಕಟ್ಟಡದಲ್ಲಿರುವಂಥದ್ದು, ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಮತ್ತು ಈ ಕಟ್ಟಡವನ್ನು ನಾವು ನೋಡ್ತಾ ಹೋಗೋದಾದರೆ ಇದು ತುಂಬ ಹಳೆಯ ಕಟ್ಟಡ, 2006ರಲ್ಲಿ ಸ್ಥಾಪನೆ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಇಲ್ಲಿ ಒಂದು ರೀತಿಯಲ್ಲಿ ಕಾಡು ಮಧ್ಯದಲ್ಲಿ ಈ ಕಟ್ಟಡ ಇರೋ ರೀತಿಯಲ್ಲಿ ಭಾಸ ಆಗುತ್ತೆ. ನೀವು ನೋಡ್ತಾ ಹೋಗ್ಬೋದು. ಕಟ್ಟಡವನ್ನು ನಾನೀಗ ತೋರಿಸ್ತಾ ಹೋಗ್ತಾ ಇದ್ದೇವೆ. ಎಲ್ಲ ಕಡೆ ಬಿರುಕು ಬಿಟ್ಟಿರುವಂಥದ್ದು, ಆಚೆ ಕೂಡ ಕಟ್ಟಡ ಬಿರುಕು ಬಿಟ್ಟಿದೆ, ಶಿಥಿಲಾವಸ್ಥೆಯನ್ನು ತಲುಪಿದೆ. ಆದರೆ ಇಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿ ಯಾವುದೋ ಒಂದು ರೀತಿಯಲ್ಲಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವ್ರ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಿದ್ದಾರೆ. ಆ ಬೋರ್ಡನ್ನು ನೋಡಿದ್ರೆ ಈ ಅಂಗನವಾಡಿ ಕಟ್ಟಡ ಎಷ್ಟು ಹಳೆಯದು ಅಂತ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಆ ಬೋರ್ಡು 2006ರಲ್ಲಿ ಹಾಕಿರುವಂಥದ್ದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕಟ್ಟಡವನ್ನು ಕಟ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಯೋಜನೆ ಬಂದಾದ ಮೇಲೆ ಅವರು ಕಟ್ಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ರೀತಿ ಶಿಥಿಲಾವಸ್ಥೆ ತಲುಪಿರುವಂಥ ಕಟ್ಟಡವನ್ನು ಮತ್ತೆ ದುರಸ್ತಿ ಮಾಡಿ ಸರಿಪಡಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ರೆ ಇನ್ನೂ ಕೂಡ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಅಂಗನವಾಡಿ ಸಹಾಯಕಿ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಏನೆಲ್ಲ ಕಟ್ಟಡದಲ್ಲಿ ತೊಂದರೆಗಳಿವೆ ಅನ್ನೋದನ್ನು ಅವರಿಂದಲೇ ನಾನು ತಿಳ್ಕೊಳ್ತಾ ಹೋಗ್ತೀನಿ. ಅಮ್ಮ, ಇದು ಎಷ್ಟು ದಿನದಿಂದ ಸೋರ್ತಾ ಇದೆ, ಹೇಗಿದೆ ಅಂತ ಕಟ್ಟಿ? ನಾವು ಬಂದು 5 ವರ್ಷ ಆಯ್ತು ಸರ್. 5 ವರ್ಷದಿಂದನೂ ತೊಟಿಗ್ತಾ ಇತ್ತು. ಸೋರ್ತಾ ಇದೆ. ಇನ್ನು ಮಳೆ ಬಂದರೆ ನೀರು ಜಾಸ್ತಿ ಬರುತ್ತಾ? ಜಾಸ್ತಿ ಅಂದರೆ ಏನು ಜಾಸ್ತಿ ಬರಲ್ಲ, ಸುಮ್ಮನೆ ತೊಟಿಗ್ತಾ ಇರ್ತೈತೆ ಅಷ್ಟೇ. ಒಟ್ಟಿನಲ್ಲಿ ಮಳೆ ಬಂದರೆ ತೊಂದರೆ ಆಗುತ್ತೆ, ಮಕ್ಕಳು ಕುತ್ಕೊಳಕ್ಕಾಗಲ್ಲ ಒಳಗೆ. ಈಗ ಮಳೆಗಾಲದಲ್ಲೆಲ್ಲ ಏನು ಮಾಡ್ತೀರಿ? ಈಗ ಮಳೆ ಬೆಳಗ್ಗಿನ ಸಮಯದಲ್ಲೇ ಮಳೆ ಬರ್ತಾ ಇದ್ರೆ ಮಕ್ಕಳು ಹೆಂಗೆ ಕೆಳಗಡೆ ಕೂತ್ಕೊಂಡು ಓದ್ತಾರೆ ಅಂತ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ ಸರ್. ಒಟ್ಟಿನಲ್ಲಿ ತೊಂದರೆ ಅಂತೂ ಇದೆ. ಸರ್ ಸೋರಿದ್ರೆ ಇಲ್ಲಿ ಯಾರು ಅಧಿಕಾರಿಗಳು ವಿಸಿಟ್ ಮಾಡಲ್ವಾ ಅಂಗನವಾಡಿಗೆ? ಬರ್ತಾರೆ ಸರ್. ನೀವು ಲೆಟರ್ ಕೊಟ್ಟಿಲ್ವಾ? ಇದನ್ನ ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ, ಆದ್ರೂ ಮಾಡಿಸ್ಕೊಟ್ಟಿಲ್ಲ ಇನ್ನು? ಕೊಟ್ಟಿಲ್ಲ ಸರ್. ನಿಮ್ಮ ಹೆಸರಮ್ಮ? ಮಂಜುಳಾ ಅಂತ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಸಾಕಷ್ಟು ದಿನಗಳಿಂದಲೂ ಕೂಡ ನೀರು ತೊಟ್ಟಿಗ್ತಾ ಇದೆ. ಮಳೆ, ನನಗೆ ಒಂದು ಅನುಮಾನ ಏನು ಅಂತಂದರೆ, ಈಗೇನೋ ಮಳೆ ಬರ್ತಾ ಇಲ್ಲ, ರಾತ್ರಿ ಮಳೆ ಬಂದಿದ್ರೆ ಕೆಳಗಡೆ ಸೋರ್ತಾ ಇರುತ್ತೆ, ಅದಕ್ಕೋಸ್ಕರ ಆಚೆ ಕೂತಿದ್ದಾರೆ. ಬೆಳಗಿನ ಸಮಯದಲ್ಲೇ ಮಳೆ ಬರ್ತಾ ಇದ್ದರೆ ಮಕ್ಕಳು ಎಲ್ಲಿಗೆ ಹೋಗಬೇಕು? ಮಳೆ ಬರುವ ದಿನಗಳೆಲ್ಲವೂ ಕೂಡ ಅಂಗನವಾಡಿಗೆ ರಜೆ ಕೊಡೋದಕ್ಕಾಗುತ್ತಾ? ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ಬೇಕಾದಂಥ ಸ್ಥಳಕ್ಕೆ ಬೀಗ ಹಾಕಲಾಗುತ್ತಾ ಅನ್ನೋ ಅನುಮಾನ ನನಗೆ ಇದಕ್ಕೆ ಶುರುವಾಗ್ತಾ ಇರುವಂಥದ್ದು. ಸಾಕಷ್ಟು ದಿನಗಳಿಂದಲೂ ಕೂಡ ಅರ್ಜಿಯನ್ನು ಕೊಟ್ಟಿದ್ದಾರಂತೆ, ಆದರೆ ಯಾವುದೇ ರೀತಿಯ ದುರಸ್ತಿ ಕಾರ್ಯಲ್ಲಿ ನಡೆದಿಲ್ಲ, ಸರಿಪಡಿಸುವಂಥ ಕಾರ್ಯಲ್ಲಿ ನಡೆದಿಲ್ಲ. ಒಟ್ಟಿನಲ್ಲಿ ಮಕ್ಕಳ ಶಿಕ್ಷಣದ ಜೊತೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇಲಾಖೆಯವರು ಚೆಲ್ಲಾಟ ಆಡ್ತಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಿನಲ್ಲಿ ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿ ಯಾವ್ಯಾವ ಕಟ್ಟಡಗಳು ದುರಸ್ತಿ ಆಗಬೇಕು, ಯಾವ್ಯಾವ ಕಟ್ಟಡ ಶಿಥಿಲಾವಸ್ಥೆಯನ್ನು ತಲುಪಿವೆ ಎಲ್ಲವನ್ನು ಕೂಡ ಸರಿಪಡಿಸಿ ಮಕ್ಕಳ ಶಿಕ್ಷಣಕ್ಕೆ ಸಾಕಷ್ಟು ಒತ್ತನ್ನು ಕೊಡಬೇಕು. ಮಕ್ಕಳ ಶಿಕ್ಷಣಕ್ಕೆ ನೀವೇನೀಗ ಎಲ್ಲವನ್ನೂ ಕೂಡ ಶಿಕ್ಷಣ ಕೊಡ್ತೀವಿ, ನಾವು ಉಚಿತವಾಗಿ ಶಿಕ್ಷಣ ಕೊಡ್ತೀವಿ, ಮಕ್ಕಳ ಶಿಕ್ಷಣವೇ ನಮಗೆ ಅತ್ಯಮೂಲ್ಯ ಅಂತ ಹೇಳ್ತಿದ್ರಿ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ದಯವಿಟ್ಟು ಈ ರೀತಿ ಶಿಥಿಲಾವಸ್ಥೆ ತಲುಪಿರುವಂಥ ಸ್ಥಳಗಳಿಗೆ ಭೇಟಿ ನೀಡಿ ಕಟ್ಟಡಗಳನ್ನು ದುರಸ್ತಿಗೊಳಿಸಿ. ಆಗ ನಿಜವಾಗಿಯೂ ಕೂಡ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿ ಇರುವಂಥ ಸಮಸ್ಯೆಯನ್ನು ಬಗೆಹರಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಾರೆ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸುಂದರ ಕ್ಷಣಗಳನ್ನು ಮರಳಿ ಕೊಡು. ಒಟ್ನಲ್ಲಿ ನೂರಾರು ಮಕ್ಕಳಿಗೆ ವಿದ್ಯಾದಾನ ನೀಡಿರುವ ಸ್ಥಳ ಸದ್ಯ ಶಿಥಿಲಾವಸ್ಥೆ ತಲುಪಿದ್ದು, ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಕಟ್ಟಡವನ್ನ ದುರಸ್ತಿ ಮಾಡಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.